ಹಲೋ ಗೈಸ್, ನಾನು ನಿಮ್ಮನೆ ನೀವು ನೋಡ್ತೀವಿ ವಿನಯ್ ಟೆಕ್ಝೋನ್ ಚಾನಲ್ ನೋಡ್ತಾ ಇರ್ಬೋದು. ನನ್ನ ಹತ್ರ ಪೋಕೋ F4 5G ಸ್ಮಾರ್ಟ್ ಫೋನ್ ಇರುವಂಥದ್ದು. ಈ ಫೋನು ಪೋಕೋ ಸೀರೀಸಲ್ಲಿ ಒನ್ ಆಫ್ ದ ಬೆಸ್ಟ್ ಸೀರೀಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫೋನು ಹೆಚ್ಚು ಕಮ್ಮಿ ನಾನು ಒಂದು 6 ರಿಂದ 7 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಯೂಸರ್ ಎಕ್ಸ್ಪೀರಿಯೆನ್ಸು ಅದೇ ರೀತಿ ನೀವು ಕೊಡುವಂಥ ಪ್ರೈಸ್ ರೇಂಜ್ಗೆ ಈ ಒಂದು ಫೋನು ಸ್ಪೆಸಿಫಿಕೇಷನ್ ಹೇಗಿದೆ, ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇದರ ಮಾತಾಡಿಗೆ ಹೊಸಬರಾಗಿದೆ ಅಥವಾ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗೆ ಬರ್ಬೇಕಂತರು ಬೆಲ್ ಕ್ಲಿಕ್ ಮಾಡಿ ಅಂತ ಬನ್ನಿ ವಿಡಿಯೋನ ಶುರು ಮಾಡೋಣ. ಬನ್ನಿ ಫಸ್ಟ್ ಇದ್ರ ಸ್ಪೆಸಿಫಿಕೇಷನ್ ನೋಡ್ಕೊಂಡ್ಬಿಡೋಣ. ಸೊ ಇದ್ರದ್ದು ಫ್ರಂಟ್ ಸ್ಕ್ರೀನ್ ಬಂದ್ಬಿಟ್ಟು 6.67 ಇಂಚಸ್ನ FHD+ AMOLED ಡಿಸ್ಪ್ಲೇನ ಕೊಟ್ಟಿದ್ದಾರೆ ವಿತ್ 120 Hz ರಿಫ್ರೆಶ್ ರೇಟ್ ಒಂದಿಗೆ. ಅದೇ ರೀತಿ ಈ ಫೋನಲ್ಲಿ 1300 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ನೀವು ಬಿಸಿಲಲ್ಲಿ ಕೂಡ ಈ ಫೋನ್ ಆರಾಮ್ಸೆ ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಫೋನ್ ಯೂಸ್ ಮಾಡಬೇಕಾದ್ರೆ ತುಂಬ ಕ್ಲಿಯರ್ ಆಗಿ ಈ ಫೋನು ಕಾಣಿಸುತ್ತೆ. HDR10 ಕೂಡ ಇದು ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಈ ಫೋನಲ್ಲಿ ಡಾಲ್ಬಿ ವಿಷನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಕೆಳಗಡೆ ಎರಡು ಕಡೆನೂ ಸ್ಪೀಕರ್ ಇದೆ. ಸೊ ಸೌಂಡ್ ಕ್ಲಾರಿಟಿ ಮಾತ್ರ ಸಖತ್ತಾಗಿ ಮಾತ್ರ ಕೇಳಿಸುತ್ತೆ. ಅದೇ ರೀತಿ ಫೋನಲ್ಲಿ ಯೂಸ್ ಮಾಡುವಂತಹ ಪ್ರೊಸೆಸರ್ ಯಾವ್ದಪ್ಪ ಅಂತಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 870 5G ಪ್ರೊಸೆಸರ್ನ ಯೂಸ್ ಮಾಡಿದರೆ ವಿತ್ 10 5G ಬ್ಯಾಂಡ್ನ ಕೊಟ್ಟಿದ್ದಾರೆ. ಸೊ ಒಂದು ಕ್ರೇಜಿ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೊಸೆಸರು ಮೊದಲು ಒಂದು ಫ್ಲಾಗ್ಶಿಪ್ ಫೋನಲ್ಲಿ ಈ ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ರು. ಇದರ ಅಂಥದ್ದು ಸ್ಕೋರ್ ಬಂದ್ಬಿಟ್ಟು 5 ರಿಂದ 6 ಲಕ್ಷ ತನಕ ನಿಮಗೆ ರೇಟಿಂಗ್ಸ್ನ ಕೊಡುತ್ತೆ. ಯಾವುದೇ ಗೇಮ್ ಆಡ್ಬೇಕಾದ್ರೆ ನೀವು ಆರಾಮ್ಸೆ ಆಡ್ಬೋದು. ಹೈ ಸೆಟ್ಟಿಂಗ್ ಇಟ್ಕೊಂಡು ಸ್ಮೂತಾಗಿ ಪ್ಲೇ ಆಗುತ್ತೆ. ನೀವು ಪಬ್ಜಿನಾದ್ರೂ ಆಡ್ಕೋಬೋದು ಅಥವಾ ಕಾಲ್ ಆಫ್ ಡ್ಯೂಟಿ ಆಗಿರ್ಬೋದು ಅಥವಾ ಫ್ರೀ ಫೈರ್ ಆಗಿರ್ಬೋದು. ಯಾವುದೇ ನೀವು ಗೇಮನ್ನು ಸ್ಮೂತಾಗಿ ಇದರಲ್ಲಿ ಆರಾಮ್ಸೆ ನೀವು ಆಡ್ಕೋಬೋದು, ಯಾವುದೇ ರೀತಿ ತೊಂದರೆ ಏನಾಗಲ್ಲ. ಸೊ ಅದೇ ರೀತಿ ಬ್ಯಾಕಲ್ಲಿ ಇದಕ್ಕೆ ಗ್ಲಾಸ್ ಕೂಡ ನೀಡಿದ್ದಾರೆ. ಅದು ಯಾವ ಗ್ಲಾಸ್ ನೀಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಫ್ರಂಟಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ 5ನ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಪ್ರೈಸ್ ರೇಂಜಲ್ಲಿ ಗ್ಲಾಸ್ ಬ್ಯಾಗ್ನ ನೀಡಿದ್ದಾರೆ ಅಂತಂದರೆ ಒಂದು ಒಳ್ಳೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಫೋನ್ಗಳಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ನ ನೀಡಿಬಿಡ್ತಾರೆ, ಬಟ್ ಇವರು ಗ್ಲಾಸ್ ಬ್ಯಾಗ್ನ ನೀಡಿದ್ದಾರೆ ಅಂತಂದರೆ ಕ್ರೇಜಿ ವಿಚಾರ. ನೋಡೋಕೆ ಮಾತ್ರ ಪ್ರೀಮಿಯಂ ಲುಕ್ ಕೊಡುತ್ತೆ. ಬಿಲ್ಡ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ ಮಾತ್ರ. ಅದೇ ರೀತಿ ಇದರಲ್ಲಿ ಬೇಜಾರಾಗೋ ವಿಚಾರ ಏನಪ್ಪ ಅಂತಂದರೆ 3.5mm ಆಡಿಯೋ ಜಾಕ್ ಇಲ್ಲ. ಇದರಲ್ಲಿ ನೀವು ಅಡಿಷ್ನಲ್ ಆಗಿ ಒಂದು ಕೇಬಲ್ನ ತಗೋಬೇಕಾಗುತ್ತೆ. ಫೋನಲ್ಲಿ ನಿಮಗೆ ಫೋನ್ ಬಾಕ್ಸಲ್ಲೇ ಅವ್ರು ಕೊಟ್ಬಿಡ್ತಾರೆ. ಸೊ ಏನು ತೊಂದರೆ ಇಲ್ಲ. ಅದೇ ರೀತಿ ಬ್ಯಾಕಲ್ಲಿ ನಿಮಗೆ ಟ್ರಿಬಲ್ ಕ್ಯಾಮ್ರಾ ಸೆಟಪ್ನ ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 64 ಮೆಗಾಪಿಕ್ಸೆಲ್ಲು ಮೇನ್ ಸೆನ್ಸರ್ ಆಗಿರುತ್ತೆ. ಅದೇ ರೀತಿ 8 ಮೆಗಾಪಿಕ್ಸೆಲ್ಲು ಅಲ್ಟ್ರಾ ವೈಡ್ ಆ್ಯಂಗಲ್ಲು, 2 ಮೆಗಾಪಿಕ್ಸೆಲ್ಲು ಮೈಕ್ರೋ ಸೆನ್ಸರ್ನ ಹೊಂದಿರುವಂಥದ್ದು. ಸೊ ಈ ತೆಗೆಯುವಂತಹ ಕ್ಯಾಮ್ರಾ ಕ್ವಾಲಿಟಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ, ಚೆನ್ನಾಗಿ ತೆಗೆಯುತ್ತೆ. ಅಷ್ಟೊಂದು ಗ್ರೇಟ್ ಅಂತ ಹೇಳಲ್ಲ. ಸೊ ಈ ಕೊಡುವಂಥ ಪ್ರೈಸ್ ರೇಂಜಲ್ಲಿ ಈ ಫೋನು ತೆಗೆಯುವಂಥ ಫೋಟೋ ಕ್ವಾಲಿಟಿ ಸಖತ್ತಾಗಿದೆ. ಅಷ್ಟೊಂದು ಫೋಟೋನ ಪ್ರೊಸೆಸ್ ಮಾಡಲ್ಲ. ತುಂಬ ಕಲರ್ನ ಆ್ಯಡ್ ಮಾಡೋದಾಗಿರ್ಬೋದು ಅಥವಾ ತುಂಬ ಎನ್ಹ್ಯಾನ್ಸ್ ಆಗಿ ತೋರಿಸೋವಂಥದ್ದು ಅಂಥದ್ದೇನೂ ಮಾಡಲ್ಲ. ಸೊ ಆ್ಯಸ್ ಇಟ್ ಈಸ್ ಯಾವ ರೀತಿ ಇದೆಯೋ ಅದೇ ರೀತಿ ಫೋಟೋ ಕ್ವಾಲಿಟಿನ ಕೊಡುತ್ತೆ. ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಯಾಕಪ್ಪ ಅಂತಂದರೆ ಅದು ತುಂಬ ಜನಕ್ಕೆ ವೈಟಾಗಿ ಸ್ವಲ್ಪ ಮುಖ ಎಲ್ಲ ಕ್ಲಿಯರಾಗಿ ಇರೋ ಹಾಗೆ ಫೋಟೋ ತೆಗೆದುಕೊಟ್ರೆ ತುಂಬ ಜನ ಅದನ್ನೇ ಪ್ರಿಫರೆನ್ಸ್ ಅದನ್ನೇ ತೊಗೊಳ್ತಾರೆ. ಸೊ ಇದು ಆ ಥರ ಎಲ್ಲ. ನೀವು ಆ್ಯಸ್ ಇಟ್ ಈಸ್ ಯಾವ ರೀತಿ ಇದ್ರೋ ಅದೇ ಥರ ಕೊಡುತ್ತೆ. ಸ್ವಲ್ಪ ಪ್ರೊಸೆಸ್ ಮಾಡುತ್ತೆ ಅಷ್ಟೇ. ಫ್ರಂಟಲ್ಲಿ ನಿಮಗೆ 20 MP ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಅದು ಕ್ಯಾಮ್ರಾ ಕ್ವಾಲಿಟಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದು ಕೂಡ ಸಖತ್ತಾಗಿ ಫೋಟೋನ ತೆಗೆಯುತ್ತೆ. ಅದೇ ರೀತಿ ವಿಡಿಯೋಕ್ಕೆ ಬಂದರೆ ಇದು ಬ್ಯಾಕಲ್ಲಿ ನಿಮಗೆ 4K 60 FPS ನಿಮಗೆ ಶೂಟ್ ಮಾಡ್ಬೋದು. ವಿತ್ OIS ಸಪೋರ್ಟ್ನ ನೀಡಿದ್ದಾರೆ ಇದಕ್ಕೆ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನು. ಸೊ ಸ್ಮೂತಾಗಿ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಕೊತಾ ಹೋಗ್ಬೋದು. ಅದೇ ರೀತಿ ಫ್ರಂಟಲ್ಲಿ ನಿಮಗೆ 1080p 30 frames/s ನೀವು ಶೂಟ್ ಮಾಡ್ಕೋಬೋದು. 4K ನೀಡ್ಬೋದಾಗಿತ್ತು, ಬಟ್ ತುಂಬ ಫೋನ್ಗಳಲ್ಲಿ 4Kನ ನೀಡಲ್ಲ. ಸೊ ಅದಕ್ಕೆ ಇವರನ್ನು ಕೊಟ್ಟಿಲ್ಲ. ಬ್ಯಾಕಲ್ಲಿ ನಿಮಗೆ 4K 60 FPS ನೀವು ಆರಾಮ್ಸೆ ಇದನ್ನು ಫೋನಲ್ಲಿ ಶೂಟ್ ಮಾಡ್ಕೋಬೋದು. ಸ್ಮೂತಾಗಿ ಗಿಂಬಲ್ ಶಾರ್ಟಲ್ಲಿ ಹೆಂಗೆ ತೆಗಿತೀವಿ ನೋಡಿ ವಿಡಿಯೋನ, ಅದೇ ರೀತಿ ಇದರಲ್ಲಿ ಅಷ್ಟೇ ಸ್ಮೂತಾಗಿ ವಿಡಿಯೋನ ತೆಕ್ಕೋಬೋದು. ಸೊ ಅದೇ ರೀತಿ ನೀವು MI ಫೋನ್ಸಲ್ಲಿ ನೋಡಿರ್ತಿರಲ್ವಾ, IR ಬ್ಲಾಸ್ಟರ್ ಕೊಟ್ಟಿರ್ತಾರೆ ನೋಡಿ, ಅದೇ ರೀತಿ ಈ ಫೋನಲ್ಲಿ ಕೂಡ IR ಬ್ಲಾಸ್ಟರ್ನ ಕೊಟ್ಟಿದ್ದಾರೆ. ನೀವು ಟಿವಿನ ಅಥವಾ AC-ನ ಈ ಫೋನಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು. ಅದೊಂದು ಒಳ್ಳೆಯ ವಿಚಾರ. ಅದೇ ರೀತಿ ಈ ಫೋನಲ್ಲಿ 4500 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಅಷ್ಟೊಂದು ಜಾಸ್ತಿನೂ ಅಂತ ಅನ್ನೋಂಗಿಲ್ಲ, ಅಷ್ಟೊಂದು ಕಮ್ಮಿ ಅಂತಲೂ ಅನ್ನೋಂಗಿಲ್ಲ. ಒನ್ ಡೇಗೆ ನೀವು ಆರಾಮ್ಸೆ ಇದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ಸರಿತೋಗ ಹಾಗೆ ನಿಮಗೆ 67 W ಫಾಸ್ಟ್ ಚಾರ್ಜಿಂಗ್ನ ಕೊಡ್ತಿದ್ದಾರೆ ಈ ಬಾಕ್ಸಲ್ಲಿನೇ. ಅದೊಂದು ಒಳ್ಳೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಜಾಸ್ತಿ ಫೋನ್ ಈಗ ಬರುವಂತಹ ಜಾಸ್ತಿ ಫೋನಲ್ಲಿ ನಿಮ್ಗೆ ಚಾರ್ಜರ್ನೇ ತೆಗಿತಾ ಇದ್ದಾರೆ, ಚಾರ್ಜರ್ನೇ ಕೊಡ್ತಾ ಇಲ್ಲ, ಬರೀ ಫೋನ್ ಮಾತ್ರ ಇಟ್ಟು ಕಳಿಸ್ತಾ ಇದ್ದಾರೆ. ನೀವು ಚಾರ್ಜರ್ನ ತಗೋಬೇಕಂದ್ರೆ ಅಡಿಷ್ನಲ್ ಆಗಿ ಬೈ ಮಾಡಬೇಕು. ಬಟ್ ಇವರು ಫೋನಲ್ಲಿ ಬಾಕ್ಸಲ್ಲಿನೇ ನಿಮಗೆ ಚಾರ್ಜರ್ನ ಕೊಡಿದ್ದಾರೆ ಅಂತಂದರೆ ಒಂದು ಒಳ್ಳೆಯ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫೋನ್ನ ಪ್ರೈಸ್ ಹೇಳ್ಬಿಡ್ತೀನಿ ಕೇಳಿ. ಈ ಫೋನ್ ಪ್ರೈಸು 6GB RAM 128GB ಸ್ಟೋರೇಜ್ ಒಂದಿಗೆ ಬರುವಂತಹ ಒಂದು ಫೋನ್ಗೆ
27,000 28,000 ಏನೋ ಇದೆ. ನೀವು 8 GB ತೊಗೊಳ್ತೀನಿ ಅಂತಂದರೆ 30,000 ಏನೋ ಇದೆ. ನೀವು 12 GB ರ್ಯಾಮ್ನ ತೊಗೊಳ್ತೀನಪ್ಪ ಅಂತಂದರೆ 34,000 ಇದೆ. ನೀವು ಬ್ಯಾಂಕ್ ಆಫರ್ನ ನೀವೇನಾದರೂ ತೊಗೊಂಡ್ರೆ ಅಥವಾ ನೀವೇನಾದರೂ SBI ಕಾರ್ಡ್ನ ಯೂಸ್ ಮಾಡಿದರೆ ನಿಮಗೆ ಇನ್ಸ್ಟೆಂಟ್ 3,000 ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದೇ ರೀತಿ ಪೋಕೋ ಕಡೆಯಿಂದ 1,000 ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಿದ್ದಾರೆ. 4,000 ಕಮ್ಮಿ ಆಗುತ್ತೆ. ನೀವೇನಾದರೂ 12 GB ರ್ಯಾಮ್ನ ತೊಗೊಳ್ತೀನಿ ಅಂತಂದರೆ 30,000 ರೂಪಾಯಿಗೆ ಈ ಫೋನ್ ಸಿಗುತ್ತೆ. ಅಥವಾ ನೀವು 6 GB ರ್ಯಾಮ್ ತೊಗೊಳ್ತಂದರೆ ಆರಾಮ್ಸೆ ನೀವು 22,000 23,000ದಲ್ಲಿ ಈ ಫೋನ್ನ ತೊಗೋಬೋದು. ಅಂಡರ್ 30,000 ನೀವು ಒಂದು ಬೆಸ್ಟ್ ಫೋನ್ನ ಇವಾಗ ಸದ್ಯಕ್ಕೆ ಏನಾದರೂ ತೊಗೊಳ್ತೀನಪ್ಪ ಅಂತಂದರೆ ಆರಾಮ್ಸೆ ಈ ಫೋನ್ನ ಬೈ ಮಾಡ್ಬೋದು. ಸೊ ಆಲ್ಮೋಸ್ಟ್ ನಾನು ಈ ಫೋನ್ನ 8ರಿಂದ 10 ದಿನ ಯೂಸ್ ಮಾಡಿದ್ದೀನಿ. ಸೊ ನನಗೆ ಯಾವುದೇ ರೀತಿ ತೊಂದರೆ ಏನಾಗಿಲ್ಲ, ಸ್ಮೂತಾಗಿ ರನ್ ಆಗ್ತಾಯಿದೆ. ನೀವೇನಾದರೂ ಈ ಫೋನ್ನ ಬೈ ಮಾಡ್ತೀನಿ ಅಂತಂದರೆ ಹೋಗಿ ಬೇಕಾದ್ರೆ ಪರ್ಚೇಸ್ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಕೆಲವೊಂದಿಷ್ಟು ಫೋನ್ಗಳು ಇನ್ನೂ ಲಾಂಚ್ ಆಗೋದ್ರಲ್ಲಿದೆ. ಸೊ ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಓವರಾಲ್ ಆಗಿ ಈ ಫೋನು ಚೆನ್ನಾಗಿದೆಯಾ ಅಂತಂದರೆ ಪರ್ಫಾರ್ಮೆನ್ಸ್ ವೈಸು, ಅದೇ ರೀತಿ ನೀವೇನಾದರೂ ಗೇಮ್ ಮಾಡ್ತೀನಿ ಅಥವಾ ನೀವೇನಾದರೂ ಮೂವೀಸ್ ನೋಡ್ತೀನಿ ಅಂತಂದರೆ ಒನ್ ಆಫ್ ದ ಬೆಸ್ಟ್ ಫೋನು. ಕ್ಯಾಮ್ರಾ ವೈಸು ನಾರ್ಮಲ್ ಆಗಿದೆ. ಸೊ ಓವರಾಲ್ ಆಗಿ ನೀವು ಒಂದು ಬೆಸ್ಟ್ ಫೋನ್ನ ಬೇಕಪ್ಪ ಒಂದು ವರ್ಷ 2 ವರ್ಷಕ್ಕೆ ಅರ್ಜೆಂಟಾಗಿ ಅಂತಂದರೆ ಸೊ ಈ ಫೋನ ನೀವು ಪರ್ಚೇಸ್ ಮಾಡ್ಬೋದು. 4500 mAh ಬ್ಯಾಟ್ರಿ ಕೂಡ ಇದೆ. ಪ್ರೊಸೆಸರ್ ಕೂಡ ಚೆನ್ನಾಗಿದೆ. 5G ಪ್ರೊಸೆಸರ್ ವಿತ್ 10 ಬ್ಯಾಂಡ್ಸ್ನಾಗ ಕೊಡ್ತಿದ್ದಾರೆ. ಇವಾಗ 5G ಬರ್ತಲ್ಲ, ಯಾವ ಸಿಮ್ಮಿಗಾದರೂ ಬರ್ಬೋದು. ಅಂದರೆ ಏರ್ಟೆಲ್ ಅವ್ರು ತೊಗೋಬೋದು, ಜಿಯೋ ಆದ್ರೂ ತೊಗೋಬೋದು, ಯಾರಾದರೂ ತೊಗೋಬೋದು. ಆ ಸಿಮ್ನ ತೊಗೊಂಡು ನೀವು ಆರಾಮ್ಸೆ ಹಾಕ್ಕೊಂಡು ಯೂಸ್ ಕೂಡ ಮಾಡ್ಬೋದು. ಸ್ಮೂತಾಗಿ ರನ್ ಆಗುತ್ತೆ. ಅದೇ ರೀತಿ ಬ್ಯಾಕಲ್ಲಿ ನಿಮಗೆ ಗ್ಲಾಸ್ನ ಕೊಟ್ಟಿದ್ದಾರೆ, ಅದೊಂದು ಒಳ್ಳೆಯ ವಿಚಾರ. ಸೊ ನೋಡೋಕ್ಕೆ ಪ್ರೀಮಿಯಂ ಲುಕ್ ಕಾಣಿಸುತ್ತೆ. ನೀವೇನಾದರೂ ಒಂಥರ ಪ್ರೀಮಿಯಂ ಲುಕ್ ಕಾಣಿಸ್ಬೇಕು ನನಗೆ ಅಂತಂದರೆ ಈ ಫೋನ್ನ ಕೂಡ ಪರ್ಚೇಸ್ ಕೂಡ ಮಾಡ್ಬೋದು. ಅದೇ ರೀತಿ ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ. ಏನು ಬೇಕು ಹೇಳಿ, ಸೊ ಎಲ್ಲನೂ ಸ್ಪೆಸಿಫಿಕೇಷನ್ನ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಡರ್ 30,000 ಒಳಗಡೆ ನೀವೇನಾದರೂ ಒಂದು ಪರ್ಚೇಸ್ನ ಮಾಡ್ತೀನಿ ಅಂತಂದರೆ ಫೋನ್ನ. ಸೊ ನೀವೇನಾದರೂ ಪರ್ಚೇಸ್ ಮಾಡ್ತಂದರೆ ಹೋಗಿ ಪರ್ಚೇಸ್ ಮಾಡಿ. ಫ್ಲಿಪ್ಕಾರ್ಟಲ್ಲಿ ನಿಮಗೆ ಅವೈಲೇಬಲ್ ಇದೆ. ಬ್ಯಾಂಕ್ ಆಫರ್ನ ರೆಡೀಮ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ 4,000 ಕಮ್ಮಿ ಆಗುತ್ತೆ ಈ ಫೋನ್ ಮೇಲೆ. ಸೊ ಈ ಒಂದು ಫೋನು ಈ ರೀತಿ ಇರುವಂಥದ್ದು. ಸೊ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಮರಿಬೇಡಿ ಅಂತ. ಇದೇ ರೀತಿ ಇಂಟ್ರೆಸ್ಟಿಂಗ್ ನಿಮಗೆ ಮುಂದೆ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.